ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಅಷ್ಟೇ ತುಂಬ ದಿನ ಆಗೋಯಿತು ವ್ಲಾಗ್ ಹಾಕಿ. ಏಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಲೈಟಾಗಿ ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ಸ್ಗಳಿರುತ್ತೆ ಅಲ್ವಾ, ಆದ್ದರಿಂದ ಯಾವುದೇ ಥರದ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ ನಾನು. ಸೊ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೋ ಇನ್ನೇನು ಗೌರಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಚಿಕ್ಕಮ್ಮ ಕೂಡ ಬರ್ತೀನಿ ಅಂದಿದ್ದಾರೆ. ಸರಿ ಆಯಿತು ಹೋಗೋಣ ಅಂತ ಹೇಳಿ ಇವತ್ತು ಹೊರಡ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಎಲ್ಲ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಇವತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಸ್ಫಟಿಕ ಹೂ ಸಿಕ್ತು ನನಗೆ. ಅಂದರೆ ಮಾರ್ಕೆಟ್ಗೆ ಹೋದರೆ ಸಿಗುತ್ತೆ, ವೀಕ್ಲಿ ಏನು ಮಾರ್ಕೆಟ್ ಹೋಗೋದಿಲ್ಲ, ಇಲ್ಲೇ ತೊಗೊತೀವಲ್ವ. ಸ್ಫಟಿಕ ಹೂವು ಇಲ್ಲಿ ಹೂ ಮಾರೋರು ತರೋದು ತುಂಬ ಕಮ್ಮಿ, ತುಂಬ ದಿನ ಆಗಿತ್ತು ತಂದೇ ಇರಲಿಲ್ಲ. ಇವತ್ತು ಸ್ಫಟಿಕ ಹೂ ತಂದಿದ್ರು, ಅದಕ್ಕೋಸ್ಕರ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು. ಸೊ ಪೂಜೆ ಎಲ್ಲ ಮುಗಿಸಿ ನಾನು ಫಸ್ಟು ಇಲ್ಲಿ ನಾವು ಮೀನಾ ಬಜಾರಿಗೆ ಬಂದ್ವಿ. ಮೈಸೂರಲ್ಲಿರೋರಿಗೆ ಮೀನಾ ಬಜಾರ್ ಯಾರಿಗೆ ತಾನೇ ಗೊತ್ತಿಲ್ಲ. ಅದು ಹೇಳಿದ್ನಲ್ವ, ಈ ಸತಿ ಗೌರಿ ಹಬ್ಬಕ್ಕೆ ಇವಳಿಗೂ ಕೂಡ ಶ್ರೇಯಿಂಗೂ ಕೂಡ ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತಿತ್ತು. ಅದಕ್ಕೋಸ್ಕರ ಬಂದು ನೋಡ್ತಾ ಇದ್ದೀವಿ ಯಾವ್ದು ತೊಗೊಬೇಕು ಅಂತ ಹೇಳಿ. ಈ ಥರ ಪೀಸ್ ನೋಡಿದಾಗ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಯಾವ್ದು ತೊಗೊಬೇಕು ಏನು ಅಂತ ಹೇಳಿ. ಅವರು ಕೂಡ ಒಂದಷ್ಟು ಈ ಥರ ಕ್ಲಿಪ್ನ ತೋರಿಸಿದ್ರು, ಅವ್ರ ಹತ್ರ ಇರೋ ಇಮೇಜಸ್ನ. ಯಾಕಂದರೆ ಈ ಥರ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ನಾವು ಕೂಡ ಒಂದಷ್ಟು ಗೂಗಲ್ ಮಾಡಿ ಎಲ್ಲ ನೋಡಿ ಹೋಗಿದ್ದೆ. ಯಾಕಂದರೆ ಸ್ವಲ್ಪ ಐಡಿಯಾಸ್ ಬೇಕಲ್ವಾ ಅಂತ ಹೇಳಿ ಅದಕ್ಕೆ ನೋಡ್ತಾ ಇದ್ದೀವಿ. ಆಮೇಲೆ ಇವಳ ಹತ್ರ ತುಂಬ ಯಾವಾಗಲೂ ಫ್ರಾಕು, ಗೌನ್ದು, ಲೆಹೆಂಗಾಸ್ ಎಲ್ಲ ಲೈಟ್ ಕಲರ್ಸ್ ಇದೆ. ಅದಕ್ಕೆ ಈ ಸತಿ ಸ್ವಲ್ಪ ಡಾರ್ಕ್ ಕಲರ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಈ ಸತಿ ಈ ಥರ ಡಾರ್ಕ್ ಕಲರ್ನ ತೊಗೊಂಡಿದ್ದೀವಿ. ಡಾರ್ಕ್ ಬ್ಲೂ ಶೇಡಲ್ಲಿ ಫುಲ್ಲು ಫ್ಲವರ್ ಪ್ರಿಂಟೆಡ್ ಇರುತ್ತೆ. ಫ್ಲೋರಲ್ ಪ್ರಿಂಟ್ ಇರೋದ್ರಿಂದ ಲಾಂಗ್ ಗೌನ್ ಥರ ಹೊಲಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೆಕ್ಸ್ಟ್ ಗೌರಿ ಹಬ್ಬದಲ್ಲಿ ನಿಮಗೆ ತೋರಿಸ್ತೀನಿ ಇದು ಸ್ಟಿಚ್ ಆದಮೇಲೆ ಹೇಗೆ ಬಂದಿದೆ ಅಂತಲೂ ಕೂಡ ನಿಮಗೆ. ಯಾಕಂದರೆ ಈ ವಿಡಿಯೋ ನೋಡೋರಿಗೆ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಅದು ನಮಗೆ ಪೀಸ್ ಬಂದು 150 ರೂಪಾಯಿ ಮೀಟ್ರ್ ಬೀಳುತ್ತೆ. ಅದಕ್ಕೆ ಲೈನಿಂಗ್ ಬಂದು 50 ರೂಪೀಸ್ ಬೀಳ್ತು. ಆಮೇಲೆ ಎಲ್ಲಿ ಹೊಲಿಯೋಕ್ಕೆ ಕೊಡೋದಪ್ಪ ಅಂತ ಹೇಳಿ ಒಂದೊಂದು ಅಂಗಡಿನೂ ಕೇಳ್ತಿದ್ವಿ. ಒಂದೊಂದು ಅಂಗಡಿ ಅಂತೂ 2,500, 1,500, 2,000 ಆ ರೀತಿ ಹೇಳ್ತಿದ್ರು. ಇಲ್ಲಿ ಒಂದು ಅಂಗಡಿಗೆ ಕೇಳೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು ನಾನು ಈ ಶಾಪಲ್ಲಿ. ತುಂಬ ಕಡೆ ವರ್ಕ್ ಮಾಡಿಸಿದ್ದೀನಿ, ಬಟ್ ಈ ಶಾಪ್ಗೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇವರು ಪರವಾಗಿಲ್ಲ, ರೀಸನಬಲ್ ಆಗಿ ಹೇಳಿದ್ರು. 1000 ರೂಪೀಸ್ ಹೇಳಿದ್ರು. ಅದಾದಮೇಲೆ ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಬಂದ್ವಿ ಅಲ್ಲೇ ಕೂಡ. ಯಾಕಂದರೆ ಅವರಾದರೆ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ ಮತ್ತು ನೀಟಾಗೂ ಸ್ಟಿಚ್ ಮಾಡ್ತಾರೆ ಅಂತ ಹೇಳಿ. ಅದಾದಮೇಲೆ ಇವಳಿಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ಹೇಳ್ತಿದ್ಲು. ಸರಿ ಅಂತ ಹೇಳಿ ನೋಡ್ತಾ ಇದ್ಲು. ಯಾಕಂದರೆ ಹೆಣ್ಮಕ್ಳಿಗೆ ಈ ರೋಡ್ ಶಾಪಿಂಗ್ ಅಂತಂದರೆ ಇದೇನಪ್ಪ, ಒಂದು ಸತಿನಾದ್ರು ಕಣ್ಣು ಹಾಯಿಸ್ಲೇಬೇಕು ನಾವುಗಳು. ಹಾಗೆ ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಅಲ್ಲೇ ಒಂದು ಹೋಟೆಲ್ಗೆ ಬಂದ್ವಿ. ನಾವು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಚಿಕ್ಕಮ್ಮ ಹಾಗೆ ಸ್ವಲ್ಪ ಪ್ರಕಾಶ್ ಹತ್ರ ಬನ್ನಿ ಅಂತ ಹೇಳಿದ್ರು. ಅವರು ಬಳೆ ಮಾಡಾಕಿದ್ರು, ಅದಕ್ಕೋಸ್ಕರ ಅದನ್ನು ಈಸ್ಕೊಳ್ಳೋಣ, ಹಾಗೆ ಬನ್ನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಪ್ರಕಾಶ್ ಜ್ಯುವೆಲರ್ಸ್ಗೆ ಹೋದ್ವಿ ನಾವುಗಳು. ಅಲ್ಲಿಂದ ಕುಳ್ಳುಗೂಪ್ಸ್ ಅವರಿಬ್ಬರಿಗೆ ಮಾತ್ರ ಹಾಯ್ ಹೇಳ್ದಲ್ಲ, ನನಗೆ ಹಾಯ್ ಹೇಳ್ದ. ಐಸ್ ಕ್ರೀಮ್ ಯಾಕೆ ಇಸ್ಕೊತಾ ಇದೆಯಾ? ವಾಪಸ್ ಕೊಡೆ, ನಾನು ತಂದಿರೋದು ವಾಪಸ್ ಕೊಡೆ. ವಾಪಸ್ ನಂಗೆಲ್ಲ ಗೊತ್ತಿಲ್ಲ, ನಾನು ತಂದಿರೋದು ವಾಪಸ್ ಕೊಡು. ಎಲ್ಲಂದೆ ಅವ್ರಿಗೆ ಮಾತ್ರ ಓಡಿ ಬಂದು ಅಂದ್ಬಿಟ್ಟೆ, ನಿನಗೆ ಕೊಡಿಸೋದು ಎಲ್ಲ ನಾನು. ಹಾಂ ಹಾಂ ಸೆಲೆಕ್ಷನ್ ಈ ಥರದ್ದು ಬೇಡವಂತೆ ಕಣವ, ಹೇಳಾಯ್ತು ಫಸ್ಟ್ ನೋಡಿ ಆಂಟಿ. ಬೇಡ ಅಂದಾಯ್ತು, ಈ ಥರ ಇರುತ್ತವ ಇದು ಚೆನ್ನಾಗಿದೆ ಆಂಟಿ. ಆಂಟಿ ಆದರೆ ನಿಮ್ಮನೆ ಕಳ್ಸಕ್ಕೆ ಇದು ಲುಕ್ ಬರೋಲ್ಲ. ಹಾಗೆ ಸ್ವಲ್ಪ ಬೆಳ್ಳಿ ತೊಗೊಬೇಕು ಅಂತ ಹೇಳಿ ಅವರು ಬೆಳ್ಳಿ ಸೆಕ್ಷನಲ್ಲಿದ್ದರು. ಸರಿ ಅಂತ ಹೇಳಿ ನಾವು ಅಲ್ಲೇ ಮೇಲೆ ಹೋದ್ವಿ.
ಅವರು ದೇವ್ರ ಮನೆಗೆ ಒಂದಷ್ಟು ಐಟಮ್ಗಳು ತೊಗೊಬೇಕು ಅಂತ ಹೇಳಿ ನೋಡ್ತಾಯಿದ್ರು. ಅವ್ರ ಮನೆಯಲ್ಲಿ ವೀಳ್ಯದೆಲೆ ಕಳಸ ಮಾತ್ರ ಕೂರಿಸೋದು, ಕಾಯಿ ಇಡೋದಿಲ್ಲ. ಆದ್ದರಿಂದ ನಾನು ಈ ಥರ ಚೊಂಬದು ಬೇಡ, ಉದ್ದದ್ದು ಬರುತ್ತಲ್ಲ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಬಟ್ ಅಂಗಡಿಯವರು ಒಳಗಡೆ ಕ್ಲೀನಿಂಗ್ ಬೇಸಸ್ ಎಲ್ಲ ನೋಡಿದ್ರೆ ನೀವು ಈ ಥರ ಕಳಸ ತೊಗೊಂಡ್ರೆ ಬೆಟರು. ಯಾಕಂದರೆ ಒಳಗಡೆ ಎಲ್ಲ ನೀರು ಹಾಕಿ ಇಡೋದ್ರಿಂದ ಕಪ್ಪಾಗಿಬಿಡುತ್ತೆ, ಅದು ಕೈ ಹಾಕಿ ತೊಳೆಯೋದಕ್ಕೆ ಎಲ್ಲ ಹಿಂಸೆ ಆಗುತ್ತೆ. ನೀವು ಈ ಥರ ತೊಗೊಂಡ್ರೆ ಸರಿ ಅಂತ ಹೇಳಿ ಕೊನೆಗೂ ಈ ರೀತಿ ಅಷ್ಟಲಕ್ಷ್ಮಿ ಚೊಂಬೆ ತೊಗೊಂಡ್ರು ಕಳಸಕ್ಕೆ. ಯಾಕಂದರೆ ಕಾಯಿ ಇಡೋದಿಲ್ಲ ಅಲ್ವಾ, ಆದಷ್ಟು ಚಿಕ್ಕದೇ ಇದ್ದರೆ ಸಾಕಾಗುತ್ತೆ ಅಂತ ಹೇಳಿ ಚಿಕ್ಕದ್ರಲ್ಲಿನೇ, ಚಿಕ್ಕದು ಅಂತಂದರೆ ಅದು ಎಷ್ಟು ಗ್ರಾಮ್ ಇದೆ, 120 ಗ್ರಾಮ್ಸ್ ಏನೋ ಇದೆ, 120 ಏನೋ ಇತ್ತು. ಸರಿ ಅಂತ ಹೇಳಿ ಅದಕ್ಕೆ ಒಂದು ಕಳಸಕ್ಕೆ ಒಂದು ತಟ್ಟೆ, ಒಂದು ಚೊಂಬು ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ದೀಪಾಲೆ ಕಂಬ ನೋಡಬೇಕಿತ್ತು. ಒಂದು ದೀಪಾಲೆ ಕಂಬ ನೋಡೋಣ ಅಂತ ಹೇಳಿ ದೀಪಾಲೆ ಕಂಬ ನೋಡ್ತಾ ಇದ್ವಿ. ಅವರು ಈಗ ಹಿತ್ತಾಳೆ ದೀಪಾಲೆ ಕಂಬ ತೊಗೊಂಡಿದ್ರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಲಿ, ಯಾಕಂದರೆ ಇಟ್ಟಾಗ 1 by 1 ನೀಟಾಗಿ ಕಾಣಿಸ್ಬೇಕು. ಎಲ್ಲ ಒಂದೇ ಹೈಟ್ ಇದ್ದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಇಟ್ಟಾಗ ಅಂತ ಹೇಳಿ ಅದರ ಅಳತೆಗೆ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ತೊಗೊಳ್ಳೋಣ ಅಂತ ತೊಗೊತಾ ಇದ್ದಾರೆ. ಇದು ದೀಪಾಲೆ ಕಂಬ ಒಂದು 550 ಗ್ರಾಮ್ ಅಂದರೆ 550 ಗ್ರಾಮ್ ಇದೆ ದೀಪಾಲೆ ಕಂಬ. ಬೆಳ್ಳಿ ರೇಟು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ, ಈಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಅಂತ ಹೇಳಿ ಇವತ್ತು ಶ್ರಾವಣ ಶನಿವಾರ, ಅವ್ರ ಮನೆ ದೇವ್ರ ವಾರ, ಅದಕ್ಕೋಸ್ಕರ ಇವತ್ತೇ ತೊಗೊಳ್ಳೋಣ ಅಂತ ಹೇಳಿ ಇವತ್ತು ಬಂದ್ವಿ ನಾವು ತೊಗೊಳ್ಳೋಣ ಅಂತ. ಅದಾದಮೇಲೆ ನಾವು ಏನೇ ಐಟಮ್ ತೊಗೊಂಡ್ರು ಜಾಸ್ತಿ ಪ್ರಕಾಶಲ್ಲೇ ತೊಗೊಳ್ಳೋದು. ಈಗ ನಾನು ಕೂಡ ಅಷ್ಟೇ ಲಾಂಗ್ ಸರ ಮಾಡಿಸಿದೆ, ಅದನ್ನು ಕೂಡ ನಾನು ಪ್ರಕಾಶಲ್ಲೇ ತೊಗೊಂಡಿದ್ದು. ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂತಂದರೆ ಪ್ರಕಾಶಲ್ಲಿ ಬೆಳ್ಳಿ ಐಟಮ್ ತೊಗೊಂಡ್ರೆ ಬೇಕಿದ್ದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ನೀವು ಚಿನ್ನ ತೊಗೊಂಡ್ರೆ ಅಲ್ಲಿ ವೀಡಿಯೋ ಫೋಟೋಸ್ ಅಲೋ ಇಲ್ಲ. ಆದ್ದರಿಂದ ನಾನು ಅದು ಯಾವುದೇ ಥರದ ವೀಡಿಯೋ ಮಾಡಿಲ್ಲ. ನಾನು ಈ ವಿಡಿಯೋದಲ್ಲೇ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ನಾನು ಏನು ಮಾಡಿಸ್ಕೊಂಡೆ, ಲಾಂಗ್ ಹಾರ ಯಾವ ಡಿಸೈನಲ್ಲಿ ಮಾಡಿಸ್ಕೊಂಡೆ ಪ್ರತಿಯೊಂದು ಕೂಡ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಪ್ರತಿಯೊಂದು ಕೂಡ ಡೀಟೇಲಾಗಿ ತಿಳಿಸ್ತೀನಿ ನಾನು ಈ ವ್ಲಾಗಲ್ಲೇ. ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ. ಆಮೇಲೆ ಬೆಳ್ಳಿನೂ ಅಷ್ಟೇ ಏನೇನು ತೊಗೊಂಡ್ವಿ ಅಂತ ಹೀಗೆ ಕಂಟಿನ್ಯೂಯಾಗಿ ನೋಡ್ತಾ ಇರಿ, ಆವಾಗ ಗೊತ್ತಾಗುತ್ತೆ ನಾವು ಏನೇನು ತೊಗೊಂಡ್ವಿ ಅಂತ ಹೇಳಿ. ಪ್ರಕಾಶಲ್ಲಂತೂ ಬೆಳ್ಳಿನಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಮತ್ತು ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಪ್ಲೇನಲ್ಲಿರ್ಬೋದು, ಆ್ಯಂಟಿಕಲ್ಲಿರ್ಬೋದು, ಅಥವಾ ಗಟ್ಟಿ ಅಥವಾ ತೆಳು ಐಟಮ್ ಇರ್ಬೋದು, ಪ್ರತಿಯೊಂದು ಐಟಮು ಸಿಗುತ್ತೆ ಇಲ್ಲಿ. ನಾವು ಏನೇನು ತೊಗೊಂಡ್ವಿ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ನಾವು ಆಲ್ರೆಡಿ ಕಳಸಕ್ಕೆ ಚೊಂಬು, ತಟ್ಟೆ, ದೀಪಾಲೆ ಕಂಬ ಮತ್ತು ಒಂದು ಜೊತೆ ಅರಿಶಿನ ಕುಂಕುಮದ ಬಟ್ಟಲು ತೊಗೊಂಡ್ವಿ. ಈಗ ನೆಕ್ಸ್ಟ್ ನಾವು ಗಂಟೆ ನೋಡ್ತಾ ಇದ್ದೀವಿ. ದೇವ್ರ ಮನೆಯಲ್ಲಿ ಆಂಜನೇಯ ಸ್ವಾಮಿ ಗಂಟೆ ಅಥವಾ ಮತ್ತು ನಂದಿದು ಇರೋ ಅಂಥ ಗಂಟೆ, ಇವೆರಡರಲ್ಲಿ ಒಂದನ್ನು ಇಡಬೇಕು. ಇಲ್ಲ ಅಂತಂದರೆ ಶಂಕು ಚಕ್ರ ಇದ್ರೂ ಕೂಡ ಪರವಾಗಿಲ್ಲ ಅಂತಾರೆ. ಬಟ್ ನಮ್ಮ ಮನೇಲಿ ನಾವೆಲ್ಲರೂ ಯೂಸ್ ಮಾಡ್ತಿರೋದು ಆಂಜನೇಯ ಆಗಿರೋದ್ರಿಂದ ಇವ್ರಿಗೂ ಕೂಡ, ಆಂಟಿಗೂ ಕೂಡ ನೀವು ಕೂಡ ಆಂಜನೇಯನೇ ತೊಗೊಳ್ಳಿ ಅಂತ ಹೇಳಿ ಆಂಜನೇಯ ಇರೋವಂಥ ಗಂಟೆನೇ ನೋಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ಗಂಟೆ ಬಂದು 150 ಗ್ರಾಮ್ ಇದೆ. ಒಂದು 150 ಗ್ರಾಮ್ ಅಷ್ಟು ಬೇಕಾಗುತ್ತೆ ಗಂಟೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ತುಂಬ ಚಿಕ್ಕದಾಗ್ಬಿಡುತ್ತೆ, ಇಟ್ಕೊಳ್ಳೋದಕ್ಕೆಲ್ಲ ಕಂಫರ್ಟ್ ಅಂತ ಅನಿಸಲ್ಲ. ಆದ್ದರಿಂದ ನಾವಿಲ್ಲಿ 150 ಗ್ರಾಮ್ ಇರೋವಂಥ ಗಂಟೆನ ತೊಗೊಳ್ತಾ ಇದ್ದೀವಿ. ಮತ್ತು ಇಲ್ಲಿ ಬೆಳ್ಳಿ ಆನೆಗಳಿರ್ಬೋದು, ಹಸುಕರು ನೋಡಿದ್ವಿ, ತುಂಬ ಇಷ್ಟ ಆಯಿತು. ಅದರಲ್ಲಿ ನಿಮಗೆ ಟೊಳ್ಳು ಬರುತ್ತೆ, ಅಂದರೆ ಒಳಗಡೆ ಅರಗು ತುಂಬಿರೋ ಅಂಥದ್ದು. ಇಲ್ಲ ಅಂತಂದರೆ ಗಟ್ಟಿದು ಬರುತ್ತೆ, 2 ಥರ ಬರುತ್ತೆ. ಇಲ್ಲಿ ನೋಡಿ ಲಕ್ಷ್ಮಿ, ಇದು ಗಟ್ಟಿ ಲಕ್ಷ್ಮಿ. ನನಗಂತೂ ಲಕ್ಷ್ಮಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ನಿಮಗೆ ಗಟ್ಟಿ ಲಕ್ಷ್ಮಿ ತೊಗೊತೀನಿ ಅಂತಂದರೆ ಒಂದು ಲಕ್ಷ್ಮಿ ವಿಗ್ರಹಕ್ಕೆ ಒಂದು 5,000 ಆದರೂ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ, ಬಟ್ ತುಂಬ ಇಷ್ಟ ಅಂತೂ ಆಯಿತು ನನಗೆ. ಬಟ್ ಈಗ ಸದ್ಯಕ್ಕೆ ಚಿನ್ನದ ಮೇಲೆ ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಬೆಳ್ಳಿ ಮೇಲೆ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಅಂದ್ಕೊಂಡೆ. ಹಾಗೆ ಸೊ ಫೈನಲಿ ನಾವು ಈ ಅರಿಶಿನ ಕುಂಕುಮದ ಬಟ್ಲನ್ನು ಫೈನಲ್ ಮಾಡಿದ್ವಿ. ಇದು ಬಂದು ನಿಯರ್ಲಿ 95 ಗ್ರಾಮ್ಸ್ ಇದೆ 2 ಅರಿಶಿನ ಕುಂಕುಮದ ಬಟ್ಲಿಂದ. ಆನೆಕಾಲು ಮತ್ತು ಹಂಸದ್ದು ತುಂಬ ಇಷ್ಟ ಆಯಿತು. ಬಟ್ ಆಂಟಿ ಇದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದ್ರು. ಸರಿ, ಇದು ಕೂಡ ಅಷ್ಟೇ ಒಂಥರ ಪಾಟ್ ಡಿಸೈನಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಓಕೆ ಅಂತ ಹೇಳಿ ಫೈನಲೈಸ್ ಮಾಡಿದ್ವಿ. ಗಂಟೆಲಂತೂ ಈ ಗಂಟೆ ಒಂದು 250 ಗ್ರಾಮೇ ಇತ್ತು ಅನಿಸುತ್ತೆ. ಬಟ್
ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಡೈಲಿ ಯೂಸ್ ಮಾಡೋರ್ಗೆ ಏನಾಗುತ್ತೆ ಅಂತಂದರೆ ಬೆಳ್ಳಿನಲ್ಲಿ ಆ ಡಿಸೈನ್ಗಳು ಜಾಸ್ತಿ ಇದ್ದಷ್ಟು ಕೊಳೆ ಕೂತ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಪ್ಲೇನಲ್ಲಿರೋವಂಥ ಗಂಟೆನೇ ನೋಡಿದ್ರೆ ಡೈಲಿ ಯೂಸ್ಗಲ್ವಾ ದೇವ್ರ ಮನೆಗೆ, ಆದ್ದರಿಂದ ಸ್ವಲ್ಪ ಪ್ಲೇನಲ್ಲೇ ತೊಗೊಂಡ್ವಿ. ನೆಕ್ಸ್ಟ್ ಐಟಮ್ ಬಂದು ಪಂಚಪಾತ್ರೆ ಉದ್ಧರಣೆ ಮನೇಲಿ ಇರಬೇಕು ಅಂತ ಹೇಳಿ ಈ ಥರ ತೊಗೊಂಡ್ವಿ. ಸ್ವಲ್ಪ ಡಿಸೈನ್ ಇದೆ, ಒಂಥರ ಕ್ಯೂಟಾಗಿತ್ತು ನೋಡೋದಕ್ಕೆ. ಇದೇನು ಜಾಸ್ತಿ ಹೊತ್ತೇನು ಹುಡುಕ್ಲಿಲ್ಲ, ಯಾಕಂದರೆ ಜಸ್ಟ್ ಪಂಚಪಾತ್ರೆ ಉದ್ಧರಣೆ ಎಲ್ಲ ಒಂದೇ ಥರ ಇರುತ್ತೆ ಅಲ್ವಾ ಅಂತ ಹೇಳಿ ಅದಕ್ಕೆ ಒಂದು ಸ್ಪೂನು ಒಂದು ಇದು ಅಂತ ಹೇಳಿ ಕ್ವಿಕ್ಕಾಗಿ ಸೆಲೆಕ್ಟ್ ಆಗೋಯ್ತು. ವಿತಿನ್ 5 ಮಿನಿಟ್ಸಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಬಿಟ್ವಿ. ಇದು ಫೈನಲ್ ಅಪ್ಪ ಸಾಕಿಷ್ಟು ಅಂತ ಹೇಳಿ. ಇದೇ ಥರ ಎಲ್ಲ ಸೆಲೆಕ್ಟ್ ಆಗಿಬಿಟ್ರೆ ಹೆಂಗಸ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಆ ಥರ ಆಗೋಲ್ಲ ನಮ್ಮಲ್ಲಿ. ಅದು ಕೂಡ ಫೈನಲ್ ಆದಮೇಲೆ ನಾವು ಹಸು ಕರುನ ತೆಗ್ಸಿದ್ವಿ. ಒಂದು ಹಸು ಕರು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿ. ಬಟ್ ಇದು ಟೊಳ್ಳು ಹಸು ಕರು, ಅಂದರೆ ಒಳಗಡೆ ಅರಗು ತುಂಬಿರ್ತಾರೆ. ಬಟ್ ಇದು ಫಿನಿಶಿಂಗ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಳ್ಳೆ ಕುರಿ ಮರಿ ಥರ ಕಾಣಿಸ್ತಿತ್ತು. ನೋಡಿ ನಿಮಗೂ ಅದೇ ಥರ ಕಾಣಿಸ್ತಿದೆಯಾ ಅಂತ. ನನಗಂತೂ ಅದೇ ಫೀಲ್ ಕೊಡ್ತಾಯಿತ್ತು. ಇದು ಈ ಥರ ಬೇಡ, ಸ್ವಲ್ಪ ಗಟ್ಟಿಲೇ ನೋಡೋಣ ಅಂತ ಹೇಳಿ ಗಟ್ಟಿಲಿ ತೋರಿಸಿ ಅಂತ ಹೇಳಿದ್ವಿ. ಅದಾದಮೇಲೆ ಅವರು ಗಟ್ಟಿದನ್ನು ತೋರಿಸಿದ್ರು. ಇದು ನೋಡಿ, ಇದೆಲ್ಲ ಗಟ್ಟಿ ಬರುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೂ. ಫಿನಿಶಿಂಗು ಹಸು ಕರು ಥರನೇ ಕಾಣಿಸ್ತಾ ಇತ್ತು. ಸ್ಟಾರ್ಟಿಂಗ್ ತೋರಿಸಿದ್ದಂತೂ ನಂಗೆ ಸಡನ್ನಾಗಿ ಇದೇನು ಕುರಿ ಮರಿನಾ ಅಥವಾ ಹಸುನ ಅಂತ ಅನ್ನಿಸ್ಬಿಡ್ತು. ಅದರಲ್ಲೂ ನನಗೆ ಈ ಆ್ಯಂಟಿಕ್ದಂತೂ ತುಂಬ ಇಷ್ಟ ಆಯಿತು. ಅದು 1/4 kg ಇದೆ ಇದು ನಾನು ನೋಡಿದ್ದು. 250 ಗ್ರಾಮ್ ಇದೆ. ತುಂಬ ಚೆನ್ನಾಗಿತ್ತು. ಆಂಟಿ ಈಗಿದು ಬೇಡ, ಮತ್ತು ಸ್ವಲ್ಪ ಫಂಕ್ಷನ್ ವೇರ್ಗೆ ಅರಿಶಿನ ಕುಂಕುಮದ ಬಟ್ಲು ಬೇಕು ಅಂತ ಹೇಳಿ ಅರಿಶಿನ ಕುಂಕುಮದ ಬಟ್ಲು ಮತ್ತು ಇನ್ನೊಂದು ದೊಡ್ಡ ತಟ್ಟೆ, ಅದು ಎಷ್ಟು ತಟ್ಟೆ, ಒಂದು ಅರ್ಧ kg ಇದೆ ಅನಿಸುತ್ತೆ ಅದು ಒಂದು ತಟ್ಟೆ ಅರಿಶಿನ ಕುಂಕುಮದ ಬಟ್ಲು, ಅವುಗಳನ್ನ ತೊಗೊಂಡ್ರು. ಅಷ್ಟೊತ್ತಿಗೆ ನಮ್ಗಳಿಗೆ ಮಾತಾಡಿ ಸುಸ್ತಾಗ್ಬಿಟ್ಟಿತ್ತು. ಅಲ್ಲೇ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳಿ ನೀರು ಕುಡ್ಕೊಂಡು ಮತ್ತು ನೆಕ್ಸ್ಟು ನೋಡೋಣ, ಇನ್ನೂ ಕಾಮಾಕ್ಷಿ ದೀಪ ನೋಡಬೇಕಿತ್ತು. ಕಾಮಾಕ್ಷಿ ದೀಪ ಸೆಲೆಕ್ಟ್ ಮಾಡಬೇಕಿತ್ತು ಅಂತ ಹೇಳಿ ನೆಕ್ಸ್ಟು ಕಾಮಾಕ್ಷಿ ದೀಪ ನೋಡೋದಕ್ಕೆ ಅಂತ ಹೋದ್ವಿ. ಕಾಮಾಕ್ಷಿ ದೀಪದಲ್ಲೂ ಅಷ್ಟೇ ಇಲ್ಲಿ ಟೊಳ್ಳು ಮತ್ತು ಗಟ್ಟಿ ಅಂತ 2 ಥರ ಇದೆ. ಟೊಳ್ಳು ಅಂತಂದರೆ ಹಿಂದ್ಗಡೆ ಅದು ಅಚ್ಚು ಬಂದಿರುತ್ತೆ ಅಷ್ಟೇ. ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫ್ರಂಟು ಲಕ್ಷ್ಮಿ ಹೇಗೆ ಬಂದಿರುತ್ತೋ ಬ್ಯಾಕಲ್ಲೂ ಕೂಡ ಲಕ್ಷ್ಮಿ ಹಾಗೆ ಬಂದಿರುತ್ತೆ. ತುಂಬ ಚೆನ್ನಾಗಿತ್ತು ಫಿನಿಶಿಂಗ್. ಲಕ್ಷ್ಮಿ ಫೇಸ್ ಇರ್ಬೋದು ಎಲ್ಲ. ಅದು ಕೂಡ ಅಷ್ಟೇ 147 ಅಂದರೆ 150 ಗ್ರಾಮ್ ಇದೆ ಇದು ಲಕ್ಷ್ಮೀ ದೀಪ. ತುಂಬ ಚೆನ್ನಾಗಿದೆ ಗಟ್ಟಿ. ಈ ಬತ್ತಿ ಹಾಕೋದ್ರಿಂದ ಪ್ರತಿಯೊಂದು ಕಡೆಯೂ ಕೂಡ ತುಂಬ ಗಟ್ಟಿಯಾಗಿದೆ. ಫಿನಿಶಿಂಗ್ ಕೂಡ ಚೆನ್ನಾಗಿತ್ತು. ಇಷ್ಟನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಕೆಳಗಡೆ ಹೋದ್ವಿ. ನೆಕ್ಸ್ಟ್ ಅದೇ ಹೇಳಿದ್ನಲ್ವ, ಆಂಟಿದು ಬಳೆ ಇಸ್ಕೊಬೇಕಿತ್ತು ಅಂತ ಹೇಳಿ ಬಳೆ ಮಾಡೋಕೆ ಹಾಕಿದ್ರು. ಮೇಯ್ನ್ ಬಂದಿದ್ದು ಇದಕ್ಕೆ. ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ 2 ಚಿನ್ನ ಬೆಳ್ಳಿ 2 ಆಯಿತು ಇವತ್ತು. ಅದೇ ಇವಳು ಹಾಕ್ಕೊಂಡು ನೋಡ್ತಿದ್ದಾಳೆ. ಇವ್ರದ್ದು ಒಂದು ಕೈ ನಂಗೆ 2 ಕೈಗೂ ಆಗುತ್ತೆ ಅಂತ ಹೇಳಿ ಆಂಟಿಗೆ ರೇಗಿಸ್ತಾ ಇದ್ಲು. ನಂಗೆ 2 ಕೈಗೂ ಆಗಿಬಿಡುತ್ತೆ ನೋಡಿ ಅತ್ತೆ ನಿಮ್ಮದು ಅಂತ ಹೇಳಿ. ವ್ಲಾಗಲ್ಲಿ ಹೇಳಿದೆ ಅಲ್ವಾ ಬೆಳ್ಳಿ ತೊಗೊಂಡ್ವಿ ಅಂತ. ಏನೇನು ತೊಗೊಂಡ್ವಿ ಎಷ್ಟೆಷ್ಟು ಅಂತ ಈಗ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ತೋರಿಸಿ ಅಕ್ಕ. ತಟ್ಟೆ ಇದು ಬಂದು, ಯಾಕಂದರೆ ಎಲ್ಲ ಕವರ್ ಪ್ಯಾಕಿಂಗ್ ಆಗಿಬಿಟ್ಟಿದೆ. ಇವ್ರು ಇನ್ನೂ ನೆಕ್ಸ್ಟು ಗೃಹ ಪ್ರವೇಶಕ್ಕಲ್ವಾ ಅದನ್ನು ಓಪನ್ ಮಾಡೋದೆಲ್ಲ ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಫುಲ್ ಅವ್ರ ಹತ್ರನೇ ಕವರ್ ಪ್ಯಾಕಿಂಗ್ ಮಾಡಿಸಿ ತೊಗೊಂಡು ಬಂದುಬಿಟ್ಟಿದ್ದೀವಿ. ಇದು ನೋಡಿ ತಟ್ಟೆ. ಇದು ತಟ್ಟೆ ಎಷ್ಟು ಗ್ರಾಮ್ ಇದೆ ಅಕ್ಕ? ಇದು 600 ಗ್ರಾಮ್. ಇದು ತಟ್ಟೆ ಬಂದು 600 ಗ್ರಾಮ್ ಇದೆ. ಇದಕ್ಕೆ ಸೆಟ್ ಆಗೋ ಥರ 3 ಅರಿಶಿನ ಕುಂಕುಮದ ಬಟ್ಲು ತೊಗೊಂಡಿದ್ದೀವಿ. ಇದು ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಇದು ಒಳಗೆ ಹಾಕ್ಸ್ಬಿಟ್ಟು ಫುಲ್ ಕವರ್ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀವಿ ನೋಡಿ. ಇದಕ್ಕೆ ಸೆಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು 3ರಿಂದ 1/4 kg ಏನೋ ಬಿದ್ದಿದೆ. ಇದು ಆಯಿತು. ನೆಕ್ಸ್ಟು ಕಳಸು ಚೊಂಬು. ಇದು ಬಂದು ಅಷ್ಟಲಕ್ಷ್ಮಿ ಚೊಂಬು ಬರುತ್ತೆ. 127 ಗ್ರಾಮ್. 127 ಇದೆ ನೋಡಿ. ಸುತ್ತ ಅಷ್ಟಲಕ್ಷ್ಮಿ ಬರುತ್ತೆ ಇದು. ಅದಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀವಿ. ತಟ್ಟೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಇದು ನೆಕ್ಸ್ಟು ಕಾಮಾಕ್ಷಿ ದೀಪ. ನಾನು ಆಗಲೇ ಹೇಳಿದೆ ಅಲ್ವಾ ವ್ಲಾಗಲ್ಲಿ, ಏನಕ್ಕಪ್ಪ ಕಾಮಾಕ್ಷಿ ದೀಪನ ಇದು ಗಟ್ಟಿದು ಅಂತ ಹೇಳಿದೆ ಅಂದರೆ, ನೋಡಿ ಇದು ಲಕ್ಷ್ಮಿ ಇದೆ ಅಲ್ವಾ, ಹಿಂದೆ ತೋರಿಸ್ಬೇಕಂದ್ರೆ ಹಿಂದೆನೂ ಕೂಡ ನೋಡಿ ಲಕ್ಷ್ಮಿ ಮುಂದೆ ಎಷ್ಟು ಫಿನಿಶಿಂಗಲ್ಲಿರುತ್ತೋ ಹಿಂದೆ ಕೂಡ ಅಷ್ಟೇ ಫಿನಿಶಿಂಗಲ್ಲಿರುತ್ತೆ. ಆದ್ದರಿಂದ ಇದು ಗ್ರಾಮ್ ಬಂದು ಎಷ್ಟು? 141 140 ಗ್ರಾಮ್ ಇದೆ ಇದು ಕಾಮಾಕ್ಷಿ ದೀಪ.
ನೋಡಿ ಇದು ತಟ್ಟೆಗೆ ಚೊಂಬು. ಇವ್ರು ಬರೀ ವಿಳ್ಯದೆಲೆ ಕಳಸ ಇಡೋದ್ರಿಂದ ಚಿಕ್ಕದು ತೊಗೊಂಡಿದ್ವಿ ನಾವು. ಇದು ತಟ್ಟೆ ಎಷ್ಟಿದೆ ಅಕ್ಕ? 80 ಗ್ರಾಮ್ ಇದೆ ತಟ್ಟೆ ಇದು. ಅರ್ಶಿನ ಕುಂಕುಮ ಒಂದು ಬಟ್ಲು. ಇದು ದೇವ್ರ ಮನೆ ಮುಂದೆ ಇಡೋಕ್ಕೆ ಅಂತ, ದೇವ್ರ ಮನೆಗೆ ಅಂತ ತೊಗೊಂಡ್ವಿ. ಇದು ಬಂದು 100 ಗ್ರಾಮ್ಸ್ ಇದೆ. 105 ಇದೆ ಇದು. ಇದು ಪಂಚಪಾತ್ರೆ ಉದ್ದಡೆ. ನನಗಂತೂ ಇದು ತುಂಬ ಇಷ್ಟ ಆಯ್ತಪ್ಪ. ಚಿಕ್ಕದಾಗಿ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಇದು. ಎಷ್ಟಿದೆ ಅಕ್ಕ ಅದು? 60. ಇದು 15. ಹಾಂ 15 ಗಂಟೆ. 145 ಇದೆ ಇದು ಗಂಟೆ, ಆಂಜನೇಯಿಂದು. ಇದು 60 ಗ್ರಾಮ್ ಡೈಲಿ ಎಸೋದಕ್ಕೆ ಅಂತ, ದೇವ್ರ ಮನೆಗೆ ಅಂತ ಹೇಳಿ. ನೆಕ್ಸ್ಟ್ ಇದು ದೀಪಾವಳಿ ಕಂಬ ತೊಗೊಂಡ್ವಿ, ಹೇಳ್ದೆ ಅಲ್ವ. ಇದು ಅರ್ಧ kg 550 ಗ್ರಾಮ್ ಏನೋ ಇದೆ. ಅರ್ಧ kg ಬರುತ್ತೆ ಇದು ದೀಪ. ನೋಡಿ ಪಿಕಾಕ್ ಇದೆ, ಈ ಥರ ಇದೆ ಡಿಸೈನ್ ಇದು. ನೋಡಿ ಬಳೆಗಳು ನೋಡಿ ಬಳೆ ಯಾವ ಡಿಸೈನು ಅಂತ ವೀಡಿಯೋದಲ್ಲಿ ಅವಾಗ ಕರೆಕ್ಟಾಗಿ ತೋರ್ಸೋಕ್ಕಾಗಿರಲಿಲ್ಲ, ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಈ ಡಿಸೈನಲ್ಲಿದೆ ಬಳೆ. ಈ ಬಳೆ ಬಂದು 30 ಗ್ರಾಮ್ಸ್, 30 ಗ್ರಾಮ್ ಇದೆ ಬಳೆ. ಅದೇನೆ 30 ಗ್ರಾಮ್ ಅನ್ಕೋ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಶಾಪಿಂಗ್ ಬ್ಲಾಗ್. ಹಾಯ್, ನೋಡಿದ್ರಿ ಅಲ್ವಾ ನಾವು ಬೆಳ್ಳಿನಲ್ಲಿ ಏನೇನು ಶಾಪ್ ಮಾಡಿದೆ ಅಂತ. ಸೊ ಆಗಲೇ ಹೇಳ್ದಾಗೆ ನಾನು ಚಿನ್ನ ಕೂಡ ಶಾಪ್ ಮಾಡಿದೆ. ನಾನು ಏನು ಶಾಪ್ ಮಾಡಿದೆ ಅಂತ ತೋರಿಸಿರ್ಲಿಲ್ಲ, ಯಾಕಂದರೆ ಪ್ರಕಾಶ್ ಜ್ಯುವೆಲರ್ಸಲ್ಲಿ ವಿಡಿಯೋ ಮಾಡೋ ಅಂತ ಪರ್ಮಿಷನ್ ಕೊಡೋದಿಲ್ಲ ಚಿನ್ನದಲ್ಲಿ. ಬೆಳ್ಳಿನಲ್ಲಿ ಬೇಕಿದ್ರೆ ಪರ್ಮಿಷನ್ ಇರುತ್ತೆ, ಅದರಿಂದ ಬೆಳ್ಳಿನಲ್ಲಿ ವಿಡಿಯೋ ಮಾಡಿದ್ದೀನಿ. ಚಿನ್ನದ ಕೆಳಗಡೆ ಚಿನ್ನದ ಸೆಕ್ಷನಲ್ಲಿ, ಗೋಲ್ಡ್ ಸೆಕ್ಷನ್ಗೆ ಬಂದರೆ ನಮಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ನಮಗೂ ಕೂಡ ಅವರು ಪರ್ಮಿಷನ್ ಇಲ್ಲದೆ ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ರಿಂದ ನಾನು ಯಾವುದೇ ಥರದ ವಿಡಿಯೋ ಮಾಡಿರಲಿಲ್ಲ. ಸೊ ನೋಡಿ, ನಾನು ಮಾಡಿಸಿರೋದು ಬಂದು ಇದು ಕಾಸಿನ ಸರ ಬರುತ್ತೆ, ಲಾಂಗ್ ಹಾರ ಬರುತ್ತೆ. ಇದ್ರದ್ದು ಗ್ರಾಮ್ ಹೇಳ್ಬೇಕಂದ್ರೆ 50 ಬರುತ್ತೆ. ಇದು 50 ಗ್ರಾಮ್ ಇದೆ, ಕಾಣಿಸ್ತಿದೆ ಅಲ್ವಾ ನೋಡಿ. ಇದು 1 ಲೇಯರ್ ಕಾಸ್ ಬರುತ್ತೆ, ಮತ್ತೆ 1 ಲೇಯರ್ ಲಕ್ಷ್ಮಿ ಬರುತ್ತೆ, ಆ ತರ ಬರುತ್ತೆ. ಇದು ಆಗ್ತಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ. ಬಟ್ ಇದು ಬಂದು ನಿಮ್ಗೆ ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ. ಇದು ನೋಡಿ, ಇದು ಬಂದು 3.5+ ಆಯ್ತು. ನಂಗೆ ಇನ್ನೊಂದು ಏನಪ್ಪಾ ಬೆನಿಫಿಟ್ ಆಯ್ತು ಅಂತಂದ್ರೆ, ನಾನು ಇದನ್ನ ಮಾಡಿಸಿದಾಗ ಪ್ರಕಾಶ್ ಜ್ಯುವೆಲರ್ಸ್ ಅಲ್ಲಿ ಆಫರ್ ನಡೀತಿತ್ತು. ಗ್ರಾಮ್ಗೆ 300 ರೂಪೀಸ್ ಆಫರ್ ನಡೀತಿತ್ತು. ಆದ್ರಿಂದ ಅದೊಂದು ಸ್ವಲ್ಪ ಕಮ್ಮಿ ಆಯ್ತು ನಮ್ಗೆ. ಬೆನಿಫಿಟ್ ಚೆನ್ನಾಗಿತ್ತು ಅದೊಂದು. ಆದ್ರಿಂದ ಇದು ಸ್ವಲ್ಪ 3.5+ ಆಯ್ತು. ಇಲ್ಲ ಅಂತಂದ್ರೆ ನೀವು ಇದನ್ನ ಮಾಡಿಸ್ತೀನಿ ಅಂತ ಅಂದಿದ್ರೆ ನಿಮ್ಗೆ ಎಕ್ಸಾಕ್ಟ್ 4 lakhs ಹತ್ರ ಆಗ್ತಾ ಇತ್ತು. ಬಟ್ ನಾನು ಆಫರ್ ಇದ್ದಿದ್ರಿಂದ ಸ್ವಲ್ಪ ಕಮ್ಮಿ ಆಯ್ತು. ಬಟ್ ಈಗ ಈ ಆಫರ್ ಇಲ್ಲ ಪ್ರಕಾಶ್ ಜ್ಯುವೆಲರ್ಸ್ ಅಲ್ಲಿ. ಸೊ ಇಷ್ಟ ಆಯ್ತಾ? ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.